ಬಿಜೆಪಿ ಅವಧಿಯಲ್ಲಿ ನೇಮಕ ಆದವರಿಗೆ ಕಾಂಗ್ರೆಸ್ ಬಿಗ್ ಶಾಕ್ ಕೊಟ್ಟಿದೆ. ವಿಧಾನಸೌಧದಲ್ಲಿ ಕೆಲಸ ಮಾಡ್ತಿದ್ದ ಸಿಬ್ಬಂದಿಗೆ ಬಿಗ್ ಶಾಕ್. ಬಿಜೆಪಿ ಸರ್ಕಾರದಲ್ಲಿ ನೇಮಕ ಆದವರಿಗೆ ಗೇಟ್ ಪಾಸ್. ರಾಜ್ಯ ಸರ್ಕಾರದ ನಿರ್ಧಾರದಿಂದ ಸಿಬ್ಬಂದಿಗೆ ಈಗ ಆಘಾತ ಆಗಿದೆ. ಸಿಎಂ ಸಚಿವಾಲಯದಿಂದ ಏಕಾಏಕಿ 30 ಮಂದಿ ಔಟ್. ಮುಖ್ಯಮಂತ್ರಿ ಸಚಿವಾಲಯದಿಂದ 30 ನೌಕರರನ್ನ ವಜಾ ಮಾಡಲಾಗಿದೆ. ಸರ್ಕಾರದ ಸಡನ್ ಆದೇಶದಿಂದ ಸಿಬ್ಬಂದಿಗೆ ತೀವ್ರ ಆಘಾತ. ಗುತ್ತಿಗೆ ಆಧಾರದಲ್ಲಿ ಕರ್ತವ್ಯವನ್ನ ನಿರ್ವಹಿಸುತ್ತಿದ್ದ 30 ಸಿಬ್ಬಂದಿಗಳು, ಇನ್ನು ಸಹಾಯಕರು, ದಲಾಯತ್ ಹುದ್ದೆಯಲ್ಲಿದ್ದಂಥವರು ವಜಾ ಆಗಿದ್ದಾರೆ. 2023ರಲ್ಲಿ ಬಿಜೆಪಿ ಅವಧಿಯಲ್ಲಿ ನೇಮಕವಾಗಿದ್ದಂತಹ 30 ಸಿಬ್ಬಂದಿ ಕಳೆದ 2 ವರ್ಷಗಳಿಂದ ಕೆಲಸ ಮಾಡ್ತಿದ್ದ 30 ಮಂದಿ ಸಿಬ್ಬಂದಿಯನ್ನ ವಜಾ ಮಾಡಲಾಗಿದೆ. ಬಿಜೆಪಿಯ ಸರ್ಕಾರದ ಅವಧಿಯಲ್ಲಿ ನೇಮಕ ಆದಂತಹ ಸಿಬ್ಬಂದಿಗಳಿಗೆ ಈಗ ರಾಜ್ಯ ಸರ್ಕಾರ ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ಅದರಲ್ಲೂ ವಿಧಾನಸೌಧದಲ್ಲಿ ಕೆಲಸ ಮಾಡ್ತಿದ್ದಂತ ಸಿಬ್ಬಂದಿಗೆ ದೊಡ್ಡ ಆಘಾತವನ್ನ ತಂದಿಟ್ಟಿದೆ. ರಾಜ್ಯ ಸರ್ಕಾರದ ನಿರ್ಧಾರದಿಂದಾಗಿ ಸಿಎಂ ಸಚಿವಾಲಯದಿಂದ ಏಕಾಏಕಿ 30 ಮಂದಿಯನ್ನ ಈಗ ವಜಾ ಮಾಡಲಾಗಿದೆ. ಮುಖ್ಯಮಂತ್ರಿಗಳ ಸಚಿವಾಲಯದಿಂದ 30 ನೌಕರರು ಈಗ ವಜಾ ಆಗಿದ್ದಾರೆ. ಸರ್ಕಾರದ ಈ ಸಡನ್ ಡಿಸಿಷನ್ ನಿಂದ ಸಿಬ್ಬಂದಿಗೆ ತೀವ್ರ ಆಘಾತ ಆಗಿದೆ. ಅಂದ್ರೆ ಗುತ್ತಿಗೆ ಆಧಾರದಲ್ಲಿ ಕರ್ತವ್ಯವನ್ನ ನಿರ್ವಹಿಸುತ್ತಿದ್ದಂತಹ 30 ಸಿಬ್ಬಂದಿಯನ್ನ ವಜಾ ಮಾಡಲಾಗಿದೆ. 2023ರಲ್ಲಿ ಬಿಜೆಪಿ ಅವಧಿಯಲ್ಲಿದ್ದಂತ ಹೊತ್ತಿನಲ್ಲಿ ಯಾರ್ಯಾರು ನೇಮಕ ಆಗಿದ್ರು ಆ ಪೈಕಿ 30 ಸಿಬ್ಬಂದಿಯನ್ನ ಏಕಾಏಕಿ ಈಗ ರಾಜ್ಯ ಸರ್ಕಾರ ಅವರನ್ನ ವಜಾ ಮಾಡಿದೆ. ಕಳೆದ 2 ವರ್ಷಗಳಿಂದ ಕೆಲಸ ಮಾಡ್ತಿದ್ದಂತ 30 ಸಿಬ್ಬಂದಿಯನ್ನ ಈಗ ಸರ್ಕಾರ ಸಡನ್ ಆಗಿ ಅವರನ್ನ ವಜಾ ಮಾಡುವಂತ ಆದೇಶವನ್ನ ತೆಗೆದುಕೊಂಡಿದೆ. ಸ್ವತಃ ಸಿಎಂ ಸಚಿವಾಲಯದಿಂದ ಈ ಮಹತ್ವದ ಆದೇಶ ಈಗ ಹೊರಬಂದಿದೆ. ಈ ಮೂಲಕ ವಿಧಾನಸೌಧದಲ್ಲಿ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಿದ್ದಂತಹ 30 ಜನ ಸಿಬ್ಬಂದಿಗೆ, ಅದು ಕೂಡ ಸಹಾಯಕರು, ದಲಾಯತ್ ಹುದ್ದೆಯಲ್ಲಿದ್ದಂಥವರಿಗೆ ಈಗ ದೊಡ್ಡ ಶಾಕೆ ಎದುರಾಗಿದೆ.